ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಮೊನ್ನೆ ಈಗ ಪ್ರಶಸ್ತಿ ಎಲ್ಲ ಗೊತ್ತಲ್ಲ, ಈಗ ಎಲ್ಲ ದುಬೈಗೆಲ್ಲ ಹೋಗಿ ಬಂದ್ರಲ್ಲ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಚೆನ್ನಾಗಿ. ಹೌದಾ? ಎಷ್ಟು? ಆಮೇಲೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆಗಳಾಗಿ ಮಧ್ಯಾಹ್ನ ಊಟ ಕೊಡ್ತಾವ್ರೆ. ಹೌದಾ? ಓಕೆ. ಹಾ 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 ಕಟ್ಬಿಟ್ಟು ಹಾ ಅವ್ರು ಏನ ಖುದ್ದಾಗಿ ಅವರೇ ಓಡಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಓಹೋ. ಮಧ್ಯಾಹ್ನ ಆದ್ರೆ ವಯಸ್ಸಾದವರಿಗೆ ಮಧ್ಯಾಹ್ನ ಊಟ ಕೊಡ್ತಾರೆ. ಹಾ 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 ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು. ಪುಣ್ಯಾತ್ಮ ಪುಣ್ಯಾತ್ಮ. ನಾನು ಬೇರೆ ಭಾಷೆಗಳಲ್ಲಿ ಪೀಕು, ಕನ್ನಡ ಒಂದೇ ಸಾಕು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಇಂಡಸ್ಟ್ರಿಗೂ ಬರೋಕ್ಕೂ ಮುಂಚೆ ನೀವ್ ಏನ್ ಮಾಡ್ಕೊಂಡಿದ್ರಿ? ನೀವು ರಾಜಕೀಯ ವ್ಯಕ್ತಿಯಾಗಿದ್ದೆ. ನಾನು ಕನ್ನಡ ಚಿತ್ರರಂಗಕ್ಕೆ ಬರೋಕ್ಕೆ ಕಾರಣ ಬಂದು ಟಗರು ಮೂವಿ. ಕೊರೋನಾ ಟೈಮಲ್ಲಿ ಎಷ್ಟು ದಿನ ಇತ್ತೋ ಅಷ್ಟು ದಿನ ನಾನು ಮನೆಗೆ ಹೋಗಿಲ್ಲ, ರೋಡಲ್ಲೇ ಇದ್ದೆ. ಇಷ್ಟು ಜಲ್ದಿ ಒಂದು ಅವಾರ್ಡು, ಅದು ಸೈಮಾ ಅವಾರ್ಡ್ ಸಿಗ್ತದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ. ಇಂಡಸ್ಟ್ರಿಗೆ ನೀವು ಬರಕ್ ಇಷ್ಟ ಇತ್ತಾ ಇಲ್ಲ ಅನಿವಾರ್ಯತೆಯಿಂದ ಬಂದಿದ್ದ ನೀವು ಇಂಡಸ್ಟ್ರಿ? ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ಚಿಕ್ಕಪೇಟೆ ಪಕ್ಕದಲ್ಲಿರುವಂತಹ ವಿನೋಬ ನಗರಕ್ಕೆ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದರೆ ನಿಮಗೆ ಸಸ್ಪೆನ್ಸ್ ಇದು ತೋರಿಸ್ತೀನಿ, ಬನ್ನಿ. ನಮ್ಮ ಜಾಲಿ ಬೈನ ಜಾಗ್ ಬೈನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಇದೆಲ್ಲ ಅವ್ರ ಏರಿಯಾ ಇದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರಿಗೀಗ ಇತ್ತೀಚೆಗೆ ಬಂದಂಥ ಒಂದಷ್ಟು ಪ್ರಶಸ್ತಿಗಳ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಸುತ್ತಮುತ್ತ ಏರಿಯಾಗಳಿಂದ ಬಂದು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. 4th ಇಯರ್ ಗಣೇಶ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದು. ಅದರ ಪ್ರಯುಕ್ತ ಈಗ ಸೈಮಾ ಅವಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಸನ್ಮಾನವನ್ನು ಮಾಡಲಿಕ್ಕೆ ನೋಡಿ ಯೂತ್ಸು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಜಾಲಿ ಜಾಲಿ ಜಾಕ್ ಬೈ ಹತ್ರ ಒಂದಷ್ಟು ಮನದಾಳದ ಮಾತುಗಳನ್ನು ನಾನು ಮಾತಾಡಿಸ್ತೀನಿ ಖಂಡಿತವಾಗಿ. ಹಾಯ್ ಎಲ್ಲ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಾದೇವ್ ಮಾತಾಡ್ತಾ ಇದ್ದೀನಿ. ಚಿಕ್ಕಪೇಟೆಯ ಪಕ್ಕದಲ್ಲಿರುವಂತಹ ವಿನೋಬ ನಗರ ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತಂದ್ರೆ ಎಲ್ಲ ಕಡೆನೂ ಜಾಲಿ ಜಾಲಿ ಎಲ್ಲ ಜಾಲಿ. ನಮ್ಮ ಜಾಕ್ ಬೈನ ಭೀಮದಲ್ಲಿ ಒಂದು ಒಳ್ಳೆ ಹವಾವನ್ನು ಮೂಡಿಸಿದಂತಹ, ಒಳ್ಳೆ ಕಾಮಿಡಿ ಮಾಡಿದಂತಹ ಕಲಾವಿದರು ನಮ್ಮ ಜಾಕ್ ಬೈನ ಮಾತಾಡ್ಸಕ್ ಬರ್ತಾ ಇದ್ದೀನಿ. ಅಣ್ಣ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ. ಓಕೆ 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 ಅಣ್ಣ, ಈಗ ನೀವು ಈ ವಿನೋಬ ನಗರ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ? ಹೌದು, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ನಮ್ಮ ತಾತ ಇಲ್ಲೇ ಹುಟ್ಟಿದ್ದು, ಅಪ್ಪ ಇಲ್ಲೇ ಹುಟ್ಟಿದ್ದು, ನಾನು ಇಲ್ಲೇ ಹುಟ್ಟಿದ್ದು, ಎಲ್ಲ ನಮ್ಮ ಅಂಶನೇ ಇಲ್ಲೇ. ಈಗ ನೀವು ಇಂಡಸ್ಟ್ರಿಗೂ ಬರೋಕ್ಕೂ ಮುಂಚೆ ನೀವ್ ಏನ್ ಮಾಡ್ಕೊಂಡಿದ್ರಿ? ನೀವು ರಾಜಕೀಯ ವ್ಯಕ್ತಿಯಾಗಿದ್ದೆ. ಇಂಡಸ್ಟ್ರಿಗೆ ನಿಮ್ ಬರಕ್ ಇಷ್ಟ ಇತ್ತಾ ಇಲ್ಲ ಅನಿವಾರ್ಯತೆಯಿಂದ ಬಂದಿದ್ದ ನೀವು ಇಂಡಸ್ಟ್ರಿಗೆ? ಅನ್ಎಕ್ಸ್ಪೆಕ್ಟ್, ಆಕಸ್ಮಿಕವಾಗಿ ಬಂದಿದ್ದು ನಾವು. ದೊಡ್ಡ ಮಟ್ಟಕ್ಕೆ ಇದು ಸೈಮಾ ಅವಾರ್ಡ್ ಬಂದಿದೆ. ಹೆಂಗೆ ಇದು? ವಿಜಯ್ ಸರ್ ಕೈ ಚಾಲಕ, ಅವ್ರ ಕೈ ಚಾಲಕದಿಂದ ಬಂದಿರೋದು ಅದು. ಓಕೆ ಓಕೆ ಓಕೆ. ಅದು ನನಗೆ ಅರ್ಹತೆ ಇದೆ ಅಂತ ಅವ್ರು ಪ್ರೂಫ್ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಮೊದಲನೇಗೆ ಅದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ಬೇಕು. ಮತ್ತೆ ಅವರು ನನ್ನ ಸಿನಿ ರಂಗದ ಗುರುಗಳು. ಓಕೆ ಓಕೆ. ಅದರಿಂದ ಆ ಅವಾರ್ಡು ಅವರಿಂದನೇ ಬಂದಿರೋದ್ರಿಂದ ನಾನು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅವರು ನನ್ನ ಒಂದು ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡು ಬಂದಿದ್ದು ವಿಜಯ್ ಸರ್. ಆದರೆ ನನ್ನ ಪಾದಾರ್ಪಣೆ ಶಿವರಾಜ್ ಕುಮಾರ್, ಶಿವಣ್ಣ ಜೊತೆಲಿ ನಂದು ಫಸ್ಟ್ ಪಿಕ್ಚರು. ಶಿವಣ್ಣ ಟಗರು ಸಿನಿಮಾದಲ್ಲಿ ನೀವು. ನಾನು ಕನ್ನಡ ಚಿತ್ರರಂಗಕ್ಕೆ ಬರಕ್ಕೆ ಕಾರಣ ಬಂದು ಟಗರು ಮೂವಿ, ಶಿವಣ್ಣ ಪಿಕ್ಚರು. ಅದ್ರಲ್ಲಿ ಶಿವಣ್ಣ ಜೊತೆಲಿ ಮಾಡಿದ್ ನನ್ನ ಭಾಗ್ಯ. ನಾನು ಯಾಕಂದ್ರೆ ಎಲ್ಲರೂ ಎಲ್ಲ ಯಾರ ಜೊತೆಲಿ ಮಾಡ್ತಾರೆ, ಫಸ್ಟ್ ಪಿಕ್ಚರ್ ಯಾರ್ಯಾರ ಜೊತೆಲಿ ಮಾಡಿರ್ತಾರೆ. ಆದ್ರೆ ನನ್ನ ಭಾಗ್ಯ ದೊಡ್ಡ ಮನೆಯಲ್ಲಿ ದೊಡ್ಡ ಮಗನ ಜೊತೆಲಿ, ದೊಡ್ಡ ಮನೆಯಲ್ಲಿ ದೊಡ್ಡ ಮಗನ ಜೊತೆ ನಿಮ್ಮ ಜರ್ನಿ ಕಲಾಪಯಣ ಪ್ರಾರಂಭ ಆಯ್ತು. ಅದರಿಂದ ಅದೇ ಫಸ್ಟ್ ಪಿಕ್ಚರ್. ನನಗೆ ಪಿಕ್ಚರ್ಗೆ ಮೊಟ್ಟ ಮೊದಲು ಕರ್ಕೊಂಡು ಬಂದಿದ್ದು ಯಾರಂದ್ರೆ ನಮ್ಮ ಸಾಹೇಬ್ರು ಅರವಿ ದೇವರಾಜು. ಅವರು ನಮ್ಮ ಪ್ರೊಡ್ಯೂಸರ್, ಆ ಪಿಕ್ಚರ್ ಟಗರು ಪ್ರೊಡ್ಯೂಸರ್ ಹತ್ರ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹುಡುಗ ಚೆನ್ನಾಗಿದ್ದಾನೆ, ಅವನು ವಿಲನ್ ಏನೋ ಮಾಡಿ ಅಂತ ಅವ್ರ ಹತ್ರ ಪರಿಚಯ ಮಾಡಿದ್ರು. ಅದೇ ತರ
ಟಗರು ಪಿಕ್ಚರ್ ನನ್ನ ಅವ್ರು ಪರಿಚಯ ಮಾಡಿದ್ರು. ಓಹೋ, ಓಕೆ 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 ಸರ್. RV ದೇವರಾಜ್ ಸರ್ ಅಂತಂದ್ರೆ ಅವರು ಕಾಂಗ್ರೆಸ್ ಲೀಡ್ರು, ನಮ್ಮ MLA, ನಮ್ಮ ಬಾಸು, ನಮ್ಮ ಗಾಡ್ ಫಾದರ್ ಎಲ್ಲ ಅವರೇ. ಕರ್ನಾಟಕ ಚಿತ್ರರಂಗದಲ್ಲಿ ನಾನು ಹೊಸ ಪರಿಚಯ, ಇನ್ನೂ ಚಿಗುರ್ತಾ ಇರೋ ಒಂದು ನಟ. ಅದರಿಂದ ಓಕೆ, ಇಷ್ಟು ಜಲ್ದಿ ಒಂದು ಅವಾರ್ಡು, ಅದು ಸೈಮಾ ಅವಾರ್ಡ್ ಸಿಗ್ತದೆ ಅಂದರೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ, ನನ್ನ ಮನೆದೇವ್ರು ಮಾಡಿದ ನನ್ನ ಪುಣ್ಯ, ಮತ್ತು ನಮ್ಮ ಜೊತೆಯಲ್ಲಿರುವ ಹಿತ ಸ್ನೇಹಿತರು ಅವರ ಒಂದು ಪುಣ್ಯ, ನಮ್ಮ ಬಾಸ್ RV ದೇವರಾಜ್ ಅವರ ಆಶೀರ್ವಾದ, ಶಿವಣ್ಣ ಆಶೀರ್ವಾದ, ವಿಜಯ್ ಸರ್ ಆಶೀರ್ವಾದ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ನನ್ನ ಮೇಲೆ ತುಂಬಿ ತುಳುಕ್ತಾ ಇದೆ. ಅದರಿಂದ ಆ ಅವಾರ್ಡ್ ಸಿಕ್ಕಿದ್ದು ನನಗೆ. ಅದರಿಂದ ಕೇಳ್ಕೊಂಡು ಅಷ್ಟು ಕಷ್ಟಪಟ್ಟಿರ್ತಾರೆ. ನಾನು ಸಿಂಪಲ್ ಆಗಿ ಒಂದು ತೂತ್ ಕಾಚ್ ಹಾಕೊಂಡು ಅವಾರ್ಡ್ನ ಗೆದ್ಬಿಟ್ಟೆ. ಕೊರೋನಾ ಟೈಮಲ್ಲಿ ಎಷ್ಟು ದಿನ ಇತ್ತೋ ಅಷ್ಟು ದಿನ ನಾನು ಮನೆಗೆ ಹೋಗಿಲ್ಲ, ರೋಡಲ್ಲೇ ಇದ್ದೆ. ನಮ್ಮ ಸಾಹೇಬ್ರ ಸಹಕಾರ, ಆಮೇಲೆ ಎಲ್ಲ ಇನ್ನೂ ಯಾರು ಪ್ರಾಣವನ್ನ ಲೆಕ್ಕಿಸದೇನೆ ನೀವು ಅಲ್ಲಿ ಕೆಲಸ ಮಾಡಿ ಎಲ್ಲರಿಗೂ ಮನೆಗೆ ಅಷ್ಟು ದಿನಾನು ಮನೆಗೆ ಇಲ್ಲಿ ನಾನು ನಮ್ದು 800 ಮನೆ ಇದೆ. 800 ಮನೆಗೆ ಇಲ್ಲಿ ವಿನೋಬ ನಗರದಲ್ಲಿ ನಿಮ್ಮ ಈ ಏರಿಯಾದಲ್ಲಿ 800 ಮನೆ ಇದೆ. 800 ಮನೆಗೂ ಡೈಲಿ ಅರ್ಧ ಲೀಟರ್ ಹಾಲು ಬಿಸ್ಕೆಟ್ ಡೈಲಿ ಹತ್ತಿ ಇಳಿಬೇಕು, ಎಲ್ಲ ಮನೆಗೆ ತಲುಪಬೇಕು. ಬರೋ ರೇಷನ್ಗಳು ಮನೆಗೆ ಹಂಚ್ಬೇಕು, ತರಕಾರಿಗಳು ಹಂಚ್ಬೇಕು. ಈ ತರ ನಮ್ಮ ಸಾಹೇಬ್ರು, ಅವ್ರ ಮಗ ಯುವರಾಜ್ ಅವರು ಸಹಕಾರದಿಂದ ಎಲ್ಲ ಮಾಡಿದ್ವಿ. ಅಷ್ಟು ಕೆಲಸ ಎಲ್ಲ ಮಾಡಿದ್ವಿ. ನಾನು ಒಂದು ವೇಳೆ ರಾಜಕೀಯ ಸಿನಿಮಾ ರಂಗದಲ್ಲಿ ಇದ್ದಿಲ್ಲ ಅಂದ್ರೆ ರಾಜಕೀಯ ವ್ಯಕ್ತಿ ಆಗಿರ್ತೀನಿ, ಒಂದು ಕೌನ್ಸಿಲರ್ ಆಗಿರ್ತೀನಿ. ನಮ್ಮ ಏನೋ ಒಂದ್ ಮಟ್ಟಕ್ಕೆ ರಾಜಕೀಯದಲ್ಲಿ ಬೆಳ್ಕೊಂಡು ಹೋಗಿರ್ತೀನಿ ಅಷ್ಟೇ. ಅಷ್ಟು ದೊಡ್ಡ ಕಂಪನಿ ಇದ್ರು ಸರಿ, ಸಣ್ಣ ಪುಟ್ಟ ಕಂಪನಿ ಇದ್ರು, ನಾನ್ ಮಾಡುವಂತ ಯಾವುದೇ ಸಿನಿಮಾದಲ್ಲಿ ನನ್ನ ಪ್ರಮೋಷನ್ಗೆ ಸರಿ ಯಾವ್ದಿಗೆ ಕರೆದ್ರು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ಅವರು ಪರದೆ ಮೇಲೆ ಚೆನ್ನಾಗಿ ತೋರಿಸ್ತಾರೆ. ಅಷ್ಟೆಲ್ಲ ಅವ್ರು ಮಾಡಿದ್ಮೇಲೆ ನಾನು ಅದನ್ನ ಅವ್ರ ಜೊತೆಲಿ ಪಾಲ್ಗೊಂಡಿಲ್ಲ ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಇರೋರು ಮನೆ ಎಲ್ಲ ಚಿಕ್ಕದಾಗೆ ಇರ್ಬೋದು, ಆದ್ರೆ ಅವ್ರ ಮನ್ಸೆಲ್ಲ ತುಂಬಾ ದೊಡ್ಡದು. ನೀನು ದೊಡ್ಡ ಮನೆ ಕಡೆ ಇದಾರಲ್ಲ, ಅವ್ರ ಮನೆ ಹತ್ರ ಎಲ್ಲ ಹೋಗಿ ನೋಡು, ಅಕ್ಕದ ಪಕ್ಕದಲ್ಲಿ ಯಾರ ಹತ್ರನೂ ಮಾತಾಡಲ್ಲ, ಒಂದ್ ಕಾಫಿ ಕೊಡೋದು ಕಷ್ಟನೇ ಇರುತ್ತೆ, ಮಾತಾಡಲ್ಲ. ನೀನ್ ಈ ಸಣ್ಣ ಪುಟ್ಟ ಮನೆ ಅಂದಲ್ಲ, ಅಮ್ಮ ಅಂತ ಕಿರ್ಚಿ ನೋಡು, 10 ಜನ ಓಡ್ ಬರ್ತಾರೆ, ಅಯ್ಯೋ ಏನಾಯ್ತು ಅಂತ. ಅದು ತಾನೇ ನೀವು ಸೈಮಾ ಅವಾರ್ಡ್ ಹೋಗ್ತೀರಾ. ನಮ್ಮ ಕಾಕ್ರೋಚ್ ಅಣ್ಣನಿಗೆ ಅವಾರ್ಡ್ ಬಂತು, ಅಣ್ಣವ್ರಿಗೆ ಭೀಮಾ ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಅದು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕಿರೀಟ. ಅದು ನೀವು ಸೈಮಾ ಅವಾರ್ಡ್ ತಗೋತೀರಾ ಅಂತಂದ್ರೆ. ಅಣ್ಣ, ನೀವು ಅಲ್ಲಿ ಸೈಮಾ ಅವಾರ್ಡ್ ಹೋಗಿದ್ದಾಗ ಅಲ್ಲಿ ನಡೆಸ್ಕೊಂಡಂತಹ ನಿಮ್ಮನ್ನ ಟ್ರೀಟ್ ಮಾಡಿದ್ದೆಲ್ಲ ಹೆಂಗಿತ್ತು, ಯಾವ ತರ ಅಲ್ಲ ಅನುಭವ ಹೆಂಗಿತ್ತು? ಚೆನ್ನಾಗಿತ್ತು. ನಾವು ಹೋಗೋದ್ರಿಂದ ಅಲ್ಲಿ ಹೋಟ್ಲು ಸ್ಟೇ ಮಾಡಿದ್ದು ಎಲ್ಲ ಸೂಪರ್ ಆಗಿತ್ತು. ಯಾವ್ದು ಅದ್ರಲ್ಲಿ ಕೊರತೆ ಏನಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಏನೋ ಅಣ್ಣ ಹೇಳ್ತಾರೆ, ನಮ್ಮ ಕನ್ನಡಿಗರ ಬಗ್ಗೆ ಒಂದು ಧ್ವನಿ ಎತ್ತುತ್ತಾರೆ. ಆಮೇಲೆ ನೀವು ಕೂಡ ಒಂದಷ್ಟು ಇಂಟರ್ವ್ಯೂ ಕೊಡ್ತೀರಾ. ಯಾಕೆ ಅಲ್ಲಿ ಏನಾಯ್ತಣ್ಣ ಅಲ್ಲಿ? ಅದು ಸಣ್ಣ ಪುಟ್ಟ ಪ್ರಾಬ್ಲಮ್. ಅದೇನಂದ್ರೆ ವಿಜಯ್ ಸಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಅವಾರ್ಡ್ ಕೊಡುವಾಗ ಜನಗಳೆಲ್ಲ ಎದ್ದೋದ್ರು ಅಂತ ಒಂದು ಕೋಪ ಬಂದ್ಬಿಡ್ತು. ಓಕೆ ನಾವೆಲ್ಲ ಹೊಸ ಬಿಂಬಗಳು. ನಾವು ಅವಾರ್ಡ್ ತಗೊಳ್ಳೋವಾಗ ಜನ ನೋಡಿದ್ರೆ ಅವ್ರಿಗೊಂದು ಖುಷಿ ಇರುತ್ತೆ. ಹೌದು, ಹುಡುಗರು ಅವಾರ್ಡ್ ತಗೊಂತಾರೆ, ನಾನು ರೆಡಿ ಮಾಡಿದಂತ ಹುಡುಗರು ಅವಾರ್ಡ್ ತಗೊಂತಾರೆ ಅಂತ ಅವ್ರಿಗೊಂದು ಖುಷಿ ಇರುತ್ತೆ. ಅದನ್ನ ನೋಡದೆ ಇರೋವಾಗ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಆ ಫೀಲಲ್ಲಿ ಅವ್ರು ಹೇಳಿದ್ದು. ಆಮೇಲೆ ಅಣ್ಣ, ನನಗೆ ಇನ್ನೊಂದು ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ, ಅಲ್ಲಿ ಆಂಕರಿಂಗ್ ಮಾಡಿರೋರು ನಮ್ಮ ಕನ್ನಡ ಭಾಷೆಯ ಆಂಕರ್ ಅವರು ಅಲ್ಲ. ನಿಮ್ಮ ಬಗ್ಗೆ ಆಗಲಿ ಅದ್ರ ಬಗ್ಗೆ ಮೂಲ ತಿಳ್ಕೊಂಡು ಆಂಕರಿಂಗ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಆ ತರದ ವ್ಯತ್ಯಾಸ ಆಯ್ತು ಅಲ್ಲಿ? ಅದೇ ಹೇಳಿದಲ್ಲ, ಅಲ್ಲೇ ಕನ್ಫ್ಯೂಷನ್ ಆಗಿದ್ದು. ಅವರು ತೆಲುಗು ಆಂಕರ್ ತೆಲುಗವ್ರಿಗೆ ಮಾಡ್ಬೇಕು, ಕನ್ನಡದವ್ರು ಕನ್ನಡಕ್ಕೆ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರು, ತೆಲುಗವ್ರು ಎಲ್ಲರಿಗೂ ಮಾಡ್ಬಿಟ್ರು. ಅಕ್ಕುಲು, ಆಮೇಲೆ ಇನ್ನೊಬ್ರು ರಿಷಿ ಯಾರೋ ಬಂದಿದ್ರು ಆಂಕರ್ಗಳು. ಅವ್ರಿಗೆ ಯಾರಿಗೂ ಮಾಡಕ್ಕೆ ಅಲ್ಲಿ ಚಾನ್ಸಸ್ ಸಿಗ್ಲಿಲ್ಲ. ನೋಡಿ ವೀಕ್ಷಕರೇ, ನಮ್ಮ ಜಾಲಿ ಜಾಕ್ ಬೈ ಒರಿಜಿನಲ್ ಹೆಸರು ಪಳನಿಸ್ವಾಮಿ. ನೋಡಿ, ಅವ್ರ ತಾಯಿ, ಇವ್ರವ್ರ ತಂದೆ ಅಣ್ಣಯ್ಯಪ್ಪ. ಹಾ. ಎವಳ ಏಜ್ ಆಚಿಯ ನಿಮ್ಗೆ? ನಿಮ್ಗೆ 65. ಅಮ್ಮ, ನೀವು ಕನ್ನಡ ಮಾತಾಡ್ತೀರಲ್ಲ? ಮಾತಾಡ್ತಾರೆ. ಮಗ ಇಷ್ಟ ಮಟ್ಟಕ್ಕೆ ಬಂದಿದಾರಲ್ಲ, ಖುಷಿ ಆಯ್ತಾ ಇದೆಯಾ ನಿಮ್ಗೆ? ಹೌದಾ? ಈಗ ಮೊನ್ನೆ ಈಗ ಪ್ರಶಸ್ತಿ ಎಲ್ಲ ಬತ್ತಲ್ಲ, ಈಗ ಎಲ್ಲ ದುಬೈಗೆಲ್ಲ ಹೋಗ್ ಬಂದ್ರಲ್ಲ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಹೌದಾ? ಎಷ್ಟು?
ಅಪ್ಪಾಜಿ ನಮಸ್ತೆ. ಮಗ ಇಷ್ಟ ಎತ್ತರಕ್ಕೆ ಬಂದಿದ್ದಾರೆ, ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ನಿಮ್ಗೆ ಸ್ವಲ್ಪ ಇದನ್ನು ಬೇಜಾರನ್ನ ಐತೆ. ಯಾಕೆ ಯಾಕೆ ಯಾಕೆ? ಹೇಳಿದ್ರೆ ಅದೆಲ್ಲ ತಪ್ಪು. ಅವ್ರಿಗೆ ನಾನು ಸುಮಾರು ಕೆಲ್ಸಗಳು ಮಾಡ್ತೀನಿ, ದುಡ್ಡು ಮಾಡಲ್ಲ, ಒಂದು ಕೋಪ ಅವ್ರಿಗೆ. ಓಕೆ ಓಕೆ. ಬರೀ ಬೇರೊಬ್ರಿಗೆ ಕೆಲಸ ಸಪೋರ್ಟ್ ಮಾಡೋದು, ಈ ಸೋಷಿಯಲ್ ವರ್ಕ್ ಮಾಡೋದು, ಇದೆಲ್ಲ ಮಾಡ್ತಾನೆ. ಮಗ ದುಡ್ಡು ಮಾಡ್ತಾ ಇಲ್ಲ, ಬೇರೆಯವರೆಲ್ಲ ಇವನ್ ಜೊತೆಲಿ ಇದ್ದವರೆಲ್ಲ ಚೆನ್ನಾಗಿ ದುಡ್ಡು ಮಾಡ್ತಾ ಇದಾರೆ, ನಮ್ಮ ಮಗ ದೊಡ್ಡವರಾಗ್ತಾಯಿಲ್ಲ ಅಂತ. ಹೌದಾ ಅಪ್ಪಾಜಿ? ಇವನ್ ತಮ್ಮ, ಅವಳ ತಂಗಿ, ಇವ್ರ ತಮ್ಮನ? ಇವ್ರು ನೀವ್ ಎಷ್ಟನೇ ಅವ್ರ ತಮ್ಮ? ನೀವು ಇವ್ರ ತಂಗಿನ? ಏನ್ ಹೆಸರು ಅಮ್ಮ ನಿಮ್ದು? ಗೌತಮಿ. 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 ಅಣ್ಣ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಅಚೀವ್ ಮಾಡಿದಾರಲ್ಲ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ. ಹೌದಾ? ತುಂಬಾ ಹ್ಯಾಪಿ. ಓಕೆ ಓಕೆ, ತುಂಬಾ ಹ್ಯಾಪಿ ಆಗಿದ್ದೀರಾ? ಹೌದಾ? ತಂಗಿ ಮಗ. ಓಕೆ ಓಕೆ. ಬ್ರೋ ನಿಮ್ ಹೆಸರು ಹೇಳಿ ಬ್ರೋ. ಜೋಸೆಫ್ ಸರ್. ಜೋಸೆಫ್. ಓಕೆ ಓಕೆ ಓಕೆ. ನೀವು ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೆಲಸ ಮಾಡ್ತೀವಿ. ಈಗ ಅಣ್ಣನ್ಗೆ ಪ್ರಶಸ್ತಿ ಎಲ್ಲ ಬಂತಲ್ಲ, ಇವಾಗ ಅವಾರ್ಡ್ ಎಲ್ಲ ಬಂತಲ್ಲ, ಅದರಲ್ಲೂ ಸೈಮಾ ಅವಾರ್ಡ್ ಅಂದ್ರೆ ಅದು ಇಡೀ ಇಂಡಿಯಾನೇ ತಿರುಗಿ ನೋಡೋ ಅಂತದ್ದು, ಇಡೀ ದೊಡ್ಡ ಮಟ್ಟದ ಅವಾರ್ಡ್ ಅದು. ಎಷ್ಟು ಖುಷಿ ಆಗ್ತದೆ ಇದ್ರ ಬಗ್ಗೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ. ಅದು ಫಂಕ್ಷನ್ ಹಬ್ಬನೇ ಮಾಡ್ಬೋದು. ಅಲ್ಲ, ನೀವು ಆಲ್ರೆಡಿ ಕೇಕ್ ಎಲ್ಲ ಕಟ್ ಮಾಡಾಯ್ತು, ಖುಷಿ ಆಯ್ತು, ಸಖತ್ತಾಗಿ ಗ್ರ್ಯಾಂಡ್ ಆಗಿ ಆಚರಿಸಿದಿರಾ, ಏರಿಯಾದಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ. ಏನೇನು ನಮ್ಮ ಮಗ ಚೆನ್ನಾಗಿದೆ, ನಮ್ಗೆ ಒಳ್ಳೋದಿಲ್ಲ. ಅವನು ಏನು ಬರೋದಲ್ಲ, ಎಲ್ಲೆಲ್ಲೇ ಕಚ್ಬಿಡ್ತಾನೆ ದುಡ್ಡುಗಳು. ಅವ್ರಿಗೆ ಕೋಪ ಅದೇ, ದುಡ್ಡು ಮಾಡಲ್ಲ, ದುಡ್ಡೆಲ್ಲ ಸುಮ್ನೆ ರೋಡಲ್ಲಿ ಚೆಲ್ಬಿಟ್ಟು ಹೋಗ್ಬಿಡ್ತಾನೆ. ಹೌದಾ? ಏನು ದೊಡ್ಡದಾಗಿ ನಾವು ನಮ್ಮ 3 ಮಗನಿಗೆ ಎಲ್ಲ ಮನೆ ಮಾಡಿಕೊಟ್ಟಿದ್ದೀನಿ, ಎಲ್ಲ ಮಾಡಿಕೊಟ್ಟಿದ್ದೀವಿ. ಎಲ್ಲ ಇವಾಗ ಹೇಳಿದ್ರು ಅವ್ರಿಗೆಲ್ಲ ಹೇಳ್ಬಿಟ್ಟೆ. ಸ್ಟೋರಿ ಎಲ್ಲ ಹೇಳಿದ್ರು, ಎಲ್ಲ ನಮ್ಮ ಅಪ್ಪ ಮಾಡ್ಕೊಟ್ಟಿದಾರೆ, ನಾನು ಬೇರೆ ಕಡೆ ಇದ್ದೀನಿ, ಅಪ್ಪ ಅಮ್ಮ ಈ ಕಡೆ ಇದಾರೆ ಅಂದ್ರು. ಎಲ್ಲ ಬೇರೆ ಬೇರೆ ಇದ್ದಾರೆ. ನಮ್ಮ ಮಗಳು ಓಕೆ. ಅವ್ರಿಗೂ ಮನೆ ನಾವೇ ಇಸ್ಕೊಟ್ಟಿದೀವಿ. ಓಕೆ ಓಕೆ ಓಕೆ. ಎಲ್ಲ ಮನೆ ಇಸ್ಕೊಟ್ಟಿದೀವಿ ಸರ್. ಅಪ್ಪಾಜಿ, ನೀವು ಈಗ್ಲೇ ಇಷ್ಟು ಸ್ಟ್ರಾಂಗ್ ಇದೀರಲ್ಲ, ಅಣ್ಣನ ಏಜ್ಗಿಂತ ಇನ್ನೂ ಒಂದು 40 ವರ್ಷ ಹಿಂದಕ್ಕೆ ಹೋದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಹವಾ ಇತ್ತು ನಿಮ್ಮ ಪ್ರಕಾರ? ಅವ್ರು ಸಕ್ಕ ಅವಾಜ್ ಮಾಡಿದ್ದಾರೆ. ಹೇಳಿ ಹೇಳಿ, ನೀವು ತಮಿಳಲ್ಲೇ ಹೇಳಿ, ತೊಂದ್ರೆ ಇಲ್ಲ. ಇಲ್ಲ, ಅವಾಗ ಮುಂಚೆ ನಾವು ಇರೋದು ಹೇಳಿ ಹೇಳಿ ಹೇಳಿ. ಅವ್ರು ನೋಡಿದ ವಿಷಯಗಳೇ ಇಲ್ಲ. ಹೌದಾ? ನಾನ್ ಕೇಳಿದ ಮಟ್ಟಿಗೆ ಒಂಥರ ಯಾರು ಅವ್ರ ಸುದ್ದಿಗೆ ಬರ್ಬೋದು. ಓಕೆ ಓಕೆ ಓಕೆ. ಸುದ್ದಿಗೆ ಬಂದ್ರೆ ಅವ್ರು ಯಾರ ಎದುರು ಬಿಡೋದಿಲ್ಲ. ಓಕೆ ಓಕೆ ಓಕೆ. ಹೊಡ್ಬಿಟ್ಟು ಬರೋರು. ಓಹೋ, ತಪ್ಪಿರ್ಬಾರ್ದು. ನಾನಾಗಿರ್ತೀನಿ, ಧರ್ಮವಾಗಿರ್ಬೇಕು, ನನ್ನ ಹತ್ರ ಯಾರು ಬರ್ಬಾರ್ದು. ಓಕೆ ಓಕೆ ಓಕೆ. ಅದಕ್ಕೆ ನಮ್ಮ ಮೇಲೆ ಬೇಜಾರು. ಓದಿ ಏನೋ ಮಾಡಕ್ ಆಗಲ್ಲ, ದುಡ್ಡು ಮಾಡು, ಸಂಪಾದನೆ ಮಾಡು, ಅದು ಇದು ಮಾಡು, ಬರೀ ಹೆಸರು ಮಾಡ್ಕೊಂಡೇ ಇದ್ರೆ ಓಕೆ ಸಾಕಾ? ವೀಕ್ಷಕರೇ, ಈಗ ಅಣ್ಣನ ಜೊತೆಲಿ ಇರುವಂತವ್ರು ಒಂದಷ್ಟು ಜನನ ಮಾತಾಡ್ತಾ ಇದೀನಿ. ಅಣ್ಣ ಫ್ರೆಂಡು, ತಮ್ಮ ಹೆಸರು ಅಣ್ಣ? ರಘು ಅಂತ. ಅಣ್ಣ ಓಕೆ ಓಕೆ. ಅಣ್ಣ, ಈಗ ಅಣ್ಣ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಎಷ್ಟೋ ಜನ ರಂಗಭೂಮಿಲಿ ಕಲ್ಲು ಮಣ್ಣೆಲ್ಲ ಹೊತ್ತು ಎಲ್ಲ ಏನೆಲ್ಲ ಮಾಡ್ತಾ ಇರ್ತಾರೆ, ಆದ್ರೆ ಅಣ್ಣನ್ಗೆ ಅವ್ರ ಹಿಂದೆ ಕಷ್ಟಪಟ್ಟಿದಾರಲ್ಲ, ಅವರು ಹೆಲ್ಪ್ ಮಾಡಿದ್ದು, ಅವ್ರ ಜೊತೆ ನೀವುಗಳೆಲ್ಲ ಓಡಾಡಿದ್ದು, ಅಂದ್ರೆ ಪ್ರಾಣನ ಲೆಕ್ಕಿಸ್ತಾನೆ ನೀವು ಅಷ್ಟೆಲ್ಲ ಓಡಾಡ ಸಮಯದಿಂದ ನೀವು ಇದ್ದೀರಾ. ಈಗ ಅವ್ರಿಗೆ ಅವಾರ್ಡ್ ಬಂದಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ತುಂಬಾ ಸಂತೋಷ. ಇಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ. ಓಕೆ ಓಕೆ ಓಕೆ. ಅವ್ರ ಕೆಲಸ ಕಾರ್ಯಗಳೆಲ್ಲ ಯಾವಾಗಲೂ ಸದಾ ನೀವು ಅವ್ರ ಜೊತೆಲೇ ಇರ್ತೀರಾ? ನಾವು ನನ್ನ ಜೊತೆಲೇ ಇರ್ತಾರೆ. ನಾವು ಎಲ್ಲ ಒಂದೇ ಕೆಲಸನೇ ಮಾಡೋದು. ನಮ್ ಸಿವಿಲ್ ವರ್ಕ್, ನಮ್ ಪಾರ್ಟ್ನರ್ ತರ ಎಲ್ಲ ಜೊತೆಲೇ ಇರ್ತಾರೆ. ಹೌದಾ? ಅಣ್ಣನ ನಂಬ್ಕೊಂಡು ಒಂದ್ 50 ಜನ ಇದ್ದೀರಾ? ಒಂದು ಸೇವಕಂತಾರ ಅವರು. ಹೌದಾ?
ಅವ್ರು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಕಷ್ಟದಿಂದ ಬೆಳೆದಿರೋರು ಏನು ಅಂತ ಅವ್ರಿಗೆ ಗೊತ್ತು. ಆ ಒಳ್ಳೆತನ ಅವ್ರ ಕೆಲಸ ಇವತ್ತು ನೀವೆಲ್ಲ ಮಾತಾಡ್ಸಂಗಾಗಿದೆ. ಮಾಡೋ ಒಂದು ಒಳ್ಳೆ ಕೆಲಸಕ್ಕಾಗಲಿ, ಏರಿಯಾ ಕೆಲಸಗಳಾಗ್ಲಿ, ಕೆಲಸಗಳಾಗ್ಲಿ ಎಲ್ಲ ಒಳ್ಳೇದನ್ನ ಬಯಸ್ತಾರೆ, ಅದು ಒಳ್ಳೇದೇ ಆಗತ್ತೆ. ಮಟ್ಟಿಗೆ ಅವ್ರು ಬೆಳೆ. ಅಣ್ಣ, ನಾನು ಅವ್ರದ್ದು ಇನ್ನೊಂದಷ್ಟು ಕೇಳ್ಪಟ್ಟಿದ್ದೀನಿ. ಎಷ್ಟೋ ಮಕ್ಕಳಿಗೆ ಫೀಸ್ಗೆ ಕಾಸಿಲ್ದಾನೆ, ಆಮೇಲೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆಗಳಾಗಿ ಅವ್ರಿಗೆ ಮಧ್ಯಾಹ್ನ ಊಟ ಕೊಡ್ತಾವ್ರೆ. ಹೌದಾ? ಓಕೆ. ಮಾಡವ್ರೆ ಕಟ್ಬಿಟ್ಟು ಹಾ. ಅವ್ರು ಏನೋ ಖುದ್ದಾಗಿ ಅವರೇ ಓಡಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಓಹೋ. ಮಧ್ಯಾಹ್ನ ಆದ್ರೆ ವಯಸ್ಸಾದವರಿಗೆ ಮಧ್ಯಾಹ್ನ ಊಟ ಕೊಡ್ತಾರೆ. ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು. ಏನ್ ಹೆಸರು ಮಗ? ನಿನ್ನ ಹೆಸರು? ನನ್ನ ಹೆಸರು ವಸಂತ್. ಹರೀಶ್. ಬಾ ಮುಂದೆ ಬಾ. ಸಣ್ಣ ಪಾಪನಿಂದ ಹಿಡಿದು ದೊಡ್ಡವ್ರಿಗೂ ಕೇಳಿದ್ರು ನಮ್ಮ ಜಾಲಿ ಬೈ ಬಗ್ಗೆ ಎಲ್ಲೂ ನೆಗೆಟಿವ್ ಯಾರು ಮಾತಾಡ್ಲಿಲ್ಲ ನೋಡಿ. ಎಷ್ಟು ಅವ್ರಿಗೆ ಭಗವಂತ ಒಳ್ಳೇದು ಮಾಡಬೇಕು. ಇದುವರೆಗೂ ಎಷ್ಟು ಒಂದಷ್ಟು ಒಂದು ಗೇಮ್ಸ್ ಆಗ್ಬೋದು, ಕೆಲಸ ಕಾರ್ಯಗಳಾಗ್ಬೋದು, ಎಷ್ಟು ವಯಸ್ಸಿಂದ ನೀವು ನೋಡ್ಕೊಂಡ್ ಬಂದಿದ್ದೀರಿ? ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಹೌದಾ? ಮುಂದೆ ನೀವು ಏನೇ ಕೆಲಸ ಮಾಡಕ್ ಹೊರಟಿನ ಅವ್ರ ಕೈ ಒಂದ್ ಕೈ ಮುಂದೆನೇ ಇರುತ್ತಾ? ಮುಂದೆ ಇರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಆಟ ಗೇಮ್ಸ್ ಎಲ್ಲ ಚೆನ್ನಾಗಿ. ಓಕೆ. ಅಂದ್ರೆ ನೀವೆಲ್ಲ ಹೊರಗಡೆ ಟೂರ್ನಮೆಂಟ್ಗೆ ಹೋದಾಗ ಅಲ್ಲಿನೂ ಕೂಡ ನೀವು ಎಲ್ಲ ವಿನ್ ಆಗೋ ಲೆವೆಲ್ಗೆಲ್ಲ ಬಂದು ಅದೆಲ್ಲ ಮಾಡ್ಕೊಂಡು ಎಲ್ಲ ಬಂದಿದ್ರೆ? ಎಲ್ಲರಿಗೂ ಟೂರ್ನಮೆಂಟ್ ಬಂದ್ರೆ ಟಿ ಶರ್ಟ್ ಇಸ್ಕೊಡ್ತಾರೆ, ಕ್ರಿಕೆಟ್ ಬ್ಯಾಟ್ ಇಸ್ಕೊಡ್ತಾರೆ, ಶೂಸ್ ಇಸ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ತುಂಬಾನೇ ಖುಷಿ ಆಯ್ತು ಅಣ್ಣ. ನಾನು ಯಾವುದೇ ತರ ಇಂಟರ್ವ್ಯೂ ತರ ಮಾಡ್ಲಿಲ್ಲ, ಹಂಗೆ ಮಾತಾಡ್ತಾ ಮನದಾಳದ ಮಾತನ್ನ ಮಾತಾಡಿಸ್ತಾ ಹೋದೆ ಅಣ್ಣ. ಥ್ಯಾಂಕ್ ಯು. ನಿಮ್ಮ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡ್ಕೊಂಡು ಒಂದಷ್ಟು ಮಾತಾಡಿದ್ರಲ್ಲ, ಅದು ನನಗೆ ತುಂಬಾನೇ ಖುಷಿ ಆಯ್ತು ಅಣ್ಣ. ನೀವು ಮಾಡೋ ಎಲ್ಲ ಪ್ರಾಜೆಕ್ಟ್ಗೂ ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು.